ಅವರಿಗೆ ನಾನು ಬಂದಾಗ ಹಣ ಕಳಿಸುವೆನೆಂದು ಹೇಳಿ ಕಳಿಸಿದ್ರಿ. ನೀವು ಇಲ್ಲಿಯವರೆಗೂ ಹಣ ಕಳಿಸಲಿಲ್ಲ. ಇನ್ನು 4 ದಿವಸದಲ್ಲಿ ಹಣ ಕಳಿಸದಿದ್ದರೆ ನನ್ನನ್ನು ಕಾಲೇಜಿನಿಂದ ಹೊರಗೆ ಹಾಕುತ್ತಾರೆ. 4 ಜನರೆದುರು ಕಾಲೇಜಿನಿಂದ ಹೊರ ಹಾಕಿಸಿಕೊಂಡು ಅವಮಾನನಾಗುವುದಕ್ಕಿಂತ ನಾನು ಸಾಯುವುದೇ ಮೇಲು. ನೀನು ಇನ್ನು 4 ದಿನಗಳಲ್ಲಿ ಹಣ ಕಳಿಸದಿದ್ದರೆ ನನ್ನನ್ನು ಮರೆತು ಬಿಡು. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವೆ. ನಿನ್ನ ತಮ್ಮ ರಾಜೇಂದ್ರ. ಇಲ್ಲಪ್ಪ, ಇಲ್ಲ, ನೀನು ರೀತಿ ಮಾಡ್ಕೋಬೇಡ. ಅಯ್ಯೋ ದೇವ್ರೆ, ನಾನೀಗೇನು ಮಾಡ? ನಿನ್ನ ಆಸೆಗಳೇ ಆಶಾ ಗೋಪುರವಾಗಿ ಬೆಳಗಲಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟರು ಸಹಿತ ನಮಗೆ ನೀನು ಹೇಳಿದಷ್ಟು ಹಣ ಹೊಂದಿಸಲು ಆಗ್ತಾ ಇಲ್ವಲ್ಲೋ. ನನ್ನ ಮಾವ 1 ವಾರದಿಂದ ಹಣ ಹೊಂದಿಸ್ಕೊಂಡು ಬರ್ತೀನಂತ ಹೋದವನು ಇನ್ನೂ ಬಂದಿಲ್ಲ. 4 ದಿನದಲ್ಲಿ ನಿನಗೆ ಹಣ ಕಳಿಸ್ತಿದ್ರೆ ನಿನ್ನ ಹೆಣ ನೋಡಬೇಕೆ? ಇಲ್ಲ, ಹಾಗಾಗಬಾರ್ದು. ಬದುಕಬೇಕಪ್ಪ. ಈಗ ಹಣವನ್ನ ನಾನು ಹೇಗೆ ಹೊಂದಿಸ್ತೀನಿ? ನಿನ್ನ ಮಾವ ದುಡಿದು ಮುಟ್ಟಿಸುವೆನೆಂದು ಈಗಾಗಲೇ ಪಡೆದಿರುವನು ಸಾಕಷ್ಟು ಹಣ. ಇಂದು ಮುಕ್ತಾಯವಾಯಿತು ನನ್ನವನ ಮಧ್ಯದ ಹಣದ ಋಣ. ನೀ ನನ್ನ ಆಸೆಯಂತೆ ನಡೆದರೆ ಮಾತ್ರ ಸುರಿಸಬಲ್ಲೆ ಬೇಡಿದಷ್ಟು ಧನ. ಆಗ ಮುಂದುವರೆಯಬಹುದು ನಿನ್ನ ತಮ್ಮನ ಶಿಕ್ಷಣ. ಅಂದ್ರೆ ನನ್ನ ತಮ್ಮನ ಶಿಕ್ಷಣಕ್ಕಾಗಿ ನಾನು ಆ ದುಷ್ಟನ ಮೊರೆ ಹೋಗಲೇ? ಇಲ್ಲ, ಖಂಡಿತ ಇಲ್ಲ. ಅವನಿಗೋಸ್ಕರ ನನ್ನ ಜೀವನವನ್ನೇ ನಾನು ಹಾಳು ಮಾಡಿಕೊಳ್ಳಲೇ? ಇಲ್ಲ, ನಾನೀಗ ಏನು ಮಾಡಲಿ? ನಾನು ಹೇಗೆ ಹಣ ಹೊಂದಿಸಲಿ? ಯಾರ ಮೊರೆ ಹೋಗಲಿ? ಅಯ್ಯೋ ನಿನ್ನ ತಮ್ಮ ರಾಜೇಂದ್ರನನ್ನು ಚೆನ್ನಾಗಿ ಓದಿಸಿ ಯಾವುದಾದರೂ ಒಂದು ದೊಡ್ಡ ನೌಕರಿಗೆ ಹಚ್ಚಬೇಕು ಎಂಬುದು ನನ್ನ ಹಿರಿಯ ಆಸೆ. ಆದರೆ ಇತ್ತಿತ್ತಲಾಗಿ ನನ್ನ ರೋಗ ಉಲ್ಬಣವಾಗುತ್ತಾ ನಡೆದಿದೆ. ಮಗನಿಗಾಗಿ ನನ್ನ ಮನದಲ್ಲಿ ನಿರ್ಮಿಸಿದ ಆಶಾ ಗೋಪುರ ಕುಸಿದು ಬೀಳುವುದು ಎಂಬ ಭಯ ಕಾಡುತ್ತಿದೆ. ಹಾಗೆ ಆದರೂ ವಿಧಿ ನನ್ನ ಪಾಲಿನಲ್ಲಿ ತನ್ನಾಟ ಆಡಿದರೆ ನೀನು ನನ್ನ ಆಸೆಯನ್ನು ನಡೆಸಿಕೊಡುವೆಯಾ? ನಡೆಸಿಕೊಡುವೆಪ್ಪ, ನಡೆಸಿಕೊಡುವೆ. ನೀನು ಹೇಳಿದಂತೆ ನಡೆಸಿಕೊಡದಿದ್ದರೆ ನಾನು ಬದುಕಿಯಾದರೂ ಏನು ಪ್ರಯೋಜನಪ್ಪ? ಏನು ಪ್ರಯೋಜನ? ನಿನಗೆ ಕೊಟ್ಟ ವಚನದಂತೆ ನಾನು ನಡೆಸಿಕೊಡ್ತೀನಪ್ಪ. ಅದಕ್ಕೋಸ್ಕರ ನನ್ನ ಸಾವು ಸಂಭವಿಸಿದರೆ ಪರವಾಗಿಲ್ಲ. ಆದ್ರೆ ಹಣವನ್ನ ನಾನು ಹೇಗೆ ಹೊಂದಿಸಲಿ? ಏನು ಮಾಡಲಿ ದೇವರೇ? ಶೀಲವತಿ, ಈಗ ನೀನು ನಿನ್ನ ತಮ್ಮನಿಗೆ ಸಹಾಯ ಮಾಡಲು ಉಳಿದಿರುವುದು ಒಂದೇ ದಾರಿ. ಯಾವ ದಾರಿ? ನೀನು ರುದ್ರೇಶನ ಬಳಿ ಹೋಗಿ ಹಣ ಕೇಳಿ ತರಲೇಬೇಕು. ಇಲ್ಲ, ಸಾಧ್ಯವಿಲ್ಲ. ಹಣಕ್ಕಾಗಿ ನಾನು ಅವನ ಹತ್ರ ಹೋಗಬೇಕೆ? ನಾನು ಸತ್ತರೂ ಈ ಕೆಲಸ ಮಾಡಲಾರೆ. ಹಾಗಾದರೆ ನಿನ್ನ ತಮ್ಮನ ಶಿಕ್ಷಣವನ್ನ ಮುಂದುವರಿಸುವ ಆಸೆ ನಿನಗಿಲ್ಲವೇ? ನಿನ್ನ ತಂದೆಗೆ ಕೊಟ್ಟ ವಚನವನ್ನ ಉಳಿಸಿಕೊಳ್ಳುವ ಹಂಬಲ ನಿನಗಿಲ್ಲವೇ? ಇದೆ, ಸಾಕಷ್ಟಿದೆ. ಆದರೆ ಸಂಕಷ್ಟದಲ್ಲಿದ್ದೀನಿ ಅಂತ ಮಾತ್ರಕ್ಕೆ ನಾನು ಆ ಪಾಪಿ ಹೇಳದಂತೆ ಬದುಕಬೇಕೆ? ಆ ಪಾಪಿಯ ಜೊತೆ ನಾನು ಸರಸ ಮಾಡಬೇಕೆ? ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಆಡಲೇಬೇಕು. ನಿನ್ನ ತಮ್ಮನ ಓದಿಗಾಗಿ ನೀನು ನಿನ್ನ ಪ್ರೀತಿಯನ್ನ ತ್ಯಾಗ ಮಾಡಲೇಬೇಕು. ಇದೇನು ಅದಾವ ಶಕ್ತಿ ನನ್ನನ್ನು ಪ್ರೇರೇಪಿಸುತ್ತಿದೆ? ಯಾವ ಪ್ರೇರಣೆ ನನಗೆ ಒತ್ತಾಯಿಸುತ್ತಿದೆ? ಇಲ್ಲ, ನಾನು ಈಗೇನು ಮಾಡಲಿ? ಯಾವ ಶಕ್ತಿಯೂ ಇಲ್ಲ. ಅದು ನಿನ್ನ ತಮ್ಮನ ಪ್ರೀತಿ. ಚೆನ್ನಾಗಿ ವಿಚಾರಿಸು ಶೀಲವತಿ. ಕೇವಲ ಇನ್ನು 4 ದಿನ ಕಳೆದರೆ ನಿನ್ನ ತಮ್ಮ ನಿನ್ನಿಂದ ಬಹು ದೂರ ಹೋಗುತ್ತಾನೆ. ಆಗ ನೀ ನತ್ತರು ಎಷ್ಟು ಅದ್ದರೂ ಅದು ವ್ಯರ್ಥ. ಇಲ್ಲ ಇಲ್ಲ ಇಲ್ಲ, ನನ್ನ ತಮ್ಮನಿಗೆ ಏನು ಆಗಬಾರದು.
ಓದಬೇಕು, ಅವನು ಚೆನ್ನಾಗಿ ಬಾಳು ಬದುಕಬೇಕು, ಅವನು ಸಾಯಬಾರ್ದು. ನನ್ನ ತಮ್ಮನಿಗೆ ಏನಾದ್ರೂ ಆಗಿದ್ದೆ ಆದ್ರೆ ನಾನು ಬದುಕಿರಲಾರೆ, ನಾನು ಬದುಕಿಲ್ಲ. ಹಾಗಾದ್ರೆ ತಡ ಮಾಡದೆ ತೆರಳು ರುದ್ರೇಶನ ಬಳಿಗೆ. ಶೀಲ, ದೀಪ ಬೆಳಗುವುದು ತನಗೆ ಬೆಳಗು ಮಾಡಿಕೊಳ್ಳಲು ಅಲ್ಲ, ಅನ್ಯರಿಗೆ ಬೆಳಕು ನೀಡಲು. ಅಂದ್ರೆ ನೀನು ಹೇಳಿದಂತೆ ನಾನು ಆ ರುದ್ರೇಶನ ಹತ್ರ ಹೋದೆ, ಅವನು ಎಲ್ಲವನ್ನ ಬಿಟ್ಟು ನನಗೆ ಸ್ಥಾನವನ್ನ ನೀಡಬಹುದೇ? ಹುಚ್ಚಿ, ಹರಿಯುವ ನೀರಿನಲ್ಲಿ ಬಿದ್ದವನು ಆ ನೀರು ಉಪ್ಪೆ ಸಿಹೆ ಎಂದು ವಿಚಾರ ಮಾಡುತ್ತಾ ನಿಲ್ಲಬಾರದು. ಮೊದಲು ಈಜಿ ದಡ ಸೇರಲು ಪ್ರಯತ್ನಿಸಬೇಕು. ಹೌದು, ಹೇಗಾದ್ರೂ ಮಾಡಿ ಅವನಿಗೆ ನನ್ನನ್ನ ಪಡೆದ ಸ್ಥಾನ ನೀಡಬೇಕೆಂದು ಕೇಳಿಕೊಳ್ಳಲೇಬೇಕು. ಆಗ ತಾನೇ ನನ್ನ ಆಸೆಗಳು ನೆರವೇರಲು ಸಾಧ್ಯ. ಹೌದು, ಅವನ ಹತ್ರ ನಾನು ಹೋಗಿ ನನ್ನ ಪರಿಸ್ಥಿತಿಯನ್ನ ಹೇಳಿಕೊಳ್ಳಲೇಬೇಕು. ಮಾವ, ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡು ಮಾವ, ನನ್ನನ್ನ ಕ್ಷಮಿಸಿಬಿಡು. ಇಂಥ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಬೇಕಂತ ತೋಚದಾಗಿದೆ ಮಾವ. ನಿನ್ನನ್ನ ಬಿಟ್ಟು ಈ ತಪ್ಪು ದಾರಿಯನ್ನ ತುಳಿದು ನಿನ್ನಿಂದ ಬಹು ದೂರ ಹೋಗ್ತಾ ಇದ್ದೇನೆ. ಈ ಜನ್ಮದಲ್ಲಿ ನಾನಿನ್ನ ಮಡದಿಯಾಗದಿದ್ರು ಮುಂದಿನ ಜನ್ಮದಲ್ಲಿ ಆದ್ರೂ ನಿನ್ನ ಸತಿಯಾಗಿ ಬಾಳಬೇಕೆನ್ನುವುದೇ ನನ್ನ ಆಸೆ. ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡು ಮಾವ, ನನ್ನನ್ನ ಕ್ಷಮಿಸಿಬಿಡು. ಸಿಲುಕದಿರು ಮನದ ಚಮತ್ಕಾರಕ್ಕೆ. ಶೀಲ, ದುರ್ಬಲ ಮನಕ್ಕೆ ಹೆದರಿ ಮುಂದಿಟ್ಟ ಅಡಿ ಹಿಂದೆ ಇಡದಿರು. ನಿನ್ನ ತಮ್ಮನ ಪ್ರಾಣ ಬೇಕಾದಲ್ಲಿ ಬೇಗ ಸಾಗು, ಹೋಗು ಹೋಗು. ಹೌದು ಮಾವ, ನಿನ್ನನ್ನ ಬಿಟ್ಟು ಬಲು ದೂರ ಹೋಗ್ತಾ ಇದ್ದೀನಿ. ನನ್ನ ಜೀವನವನ್ನೇ ನಿನಗೆ ತೊರೆದು ಹೋಗ್ತಾ ಇದ್ದೀನಿ. ನನ್ನನ್ನ ಮರೆತು ಬಿಡು ಮಾವ,